ನಮಸ್ಕಾರ ಕನ್ನಡಿಗರ, ನಾನು ನಿಮ್ಮ ರಮೇಶ್. ಎಲ್ಲರೂ ಬೆಂದಸಗೆ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರೋಣ. ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ನೋಡಿದ್ರೆ ಅನ್ಸುತ್ತೆ, ಒಂದ್ ಕಡೆ ಭವ್ಯ ಅವರು, ಇನ್ನೊಂದ್ ಕಡೆ ಶೋಭಾ ಶೆಟ್ಟಿ ಅವರು ಕಾಳಗ ರೆಡಿ ಆಗಿತ್ತು. ಆಲ್ರೆಡಿ ಟೀಮ್ಸ್ ಗಳು ನಿನ್ನೆ ಮಾಡ್ಕೊಂಡ್ರು ಯಾರಿಗೆ ಏನೇನ್ ಬೇಕು ಅಂತ ಮಾತುಕತೆ ಆಯ್ತು. ಆಲ್ರೆಡಿ ಒಂದ್ ಕಡೆ ಲೀಡರ್ ಭವ್ಯ ಇದ್ದಾರೆ, ಇನ್ನೊಂದ್ ಕಡೆ ಶೋಭಾ ಶೆಟ್ಟಿ ಇದ್ದಾರೆ. ಅವ್ರವ್ರ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ, ಭವ್ಯ ಗೌಡ ಟೀಮ್ ಅಲ್ಲಿ ಯಾರ್ಯಾರು ಬೇಕೋ ಅಂತವ್ರನ್ನೇ ತಗೊಂಡಿದ್ದಾರೆ. ಈ ಕಡೆ ಶೋಭಾ ಶೆಟ್ಟಿ ಅವರು ಯಾರ್ಯಾರು ಬೇಕೋ ಅಂತವ್ರನ್ನೇ ತಗೊಂಡಿದ್ದಾರೆ. ಈ ಕಡೆ ತ್ರಿವಿಕ್ರಮ್ ಅವರಿದ್ದಾರೆ, ಈ ಕಡೆ ಮಂಜು ಅವರಿದ್ದಾರೆ. ನನಗೆ ಒಂದು ಸೈಕ್ ಆಗಿದೆ ಅದು ಅಂದ್ರೆ, ಶೋಭಾ ಶೆಟ್ಟಿ ಅವರು ಮಂಜು ಅವ್ರ ಸ್ನೇಹ ಬೆಳೆಸಲ್ಲ ಹಂಗಲ್ಲ ಅಂತ ಅನ್ಬಿಟ್ಟು, ನಮ್ಗೆ ಮಂಜುನೇ ಬೇಕು, ನನಗೆ ಮಂಜು ಅವ್ರ ಗೇಮ್ ಪ್ಲಾನ್ ಇದೆಲ್ಲ ಇಷ್ಟ ಆಗುತ್ತೆ, ನೀವು ಗೇಮ್ ಅಂತ ಬಂದಾಗ ಸಖತ್ತಾಗಿ ಆಡ್ತಾರೆ ಅನ್ಬಿಟ್ಟು ಮಂಜೂರ್ನ ತಗೊಂಡಿದ್ದು. ಸೊ ಇದ್ರಲ್ಲಿ ನನಗೊಂಥರ ಸೈಕ್ ಆಯ್ತು. ಏನಂತ ನಾನು ಚೆನ್ನಾಗಿತ್ತಪ್ಪ ನೆನ್ನೆ ಎಪಿಸೋಡ್ ಮಾತ್ರ ನನಗಂತೂ ಪರ್ಸನಲಿ ಇಷ್ಟ ಆಯ್ತು. ಟಫ್ ಫೈಟ್ ಇತ್ತು ಅಂತಾನೆ ಅನಿಸ್ತು. ಸ್ಟಾರ್ಟ್ ಆಯ್ತು. ಆಮೇಲೆ ಈ ಕಡೆ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ, ಭವ್ಯಗೌಡ ಟೀಮ್ ಅಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ, ಮೋಕ್ಷಿತಾ ಅವರಿದ್ದಾರೆ, ಆಮೇಲೆ ಐಶ್ವರ್ಯ ಅವರಿದ್ದಾರೆ, ಧರ್ಮ ಅವರಿದ್ದಾರೆ, ಸುಶೀಲ್ ಅವರಿದ್ದಾರೆ. ಈ ಕಡೆ ಬಂದ್ರೆ ಅದು ಯಾರು ಅವ್ರು ಯಾರು ಇಲ್ವೋ ಈ ಟೀಮಲ್ಲಿ ಅವರಿದ್ದಾರೆ. ಅದಾದ್ಮೇಲೆ ಇಲ್ಲಿ ಮೇನ್ ಆಗಿ ಯಾರಂದ್ರೆ, ಈ ಟೀಮಲ್ಲಿ ಜಾಸ್ತಿ ಎದ್ದು ಕಾಣಿಸ್ಕೊಳ್ಳೋದು ನನಗೆ ಹನುಮಂತ್ ಅವರು, ರಜತ್ ಅವರು, ಮತ್ತೆ ಮಂಜು ಅವರು. ಈ ಕಡೆ ಚೈತ್ರ ಕುಂದಾಪುರ ಅವರು ಇದ್ದಾರೆ. ಚೈತ್ರ ಕುಂದಾಪುರ ಅವರು ಯಾಕೋ ಒಂದು ವಾರದಿಂದ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಮ್ಮ ಬಾದ್ಶಾ ಕಿಚ್ಚ ಅವರು ಬ್ಯಾಟಿಂಗ್ ಮಾಡಿದಾದ್ಮೇಲಿಂದ ಸೌಂಡ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅಂತ ಅನ್ಕೊಂಡಷ್ಟರಲ್ಲಿ ಇವತ್ತಿನ ಪ್ರೋಮೋದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಪ್ರೋಮೋದ್ರಲ್ಲಿ ಅವರೇ ಎದ್ದು ಕಾಣಿಸ್ಕೊಂತವ್ರೆ. ನನ್ನ ಟಾಸ್ಕ್ ಬಗ್ಗೆ ಬಂದ್ಬಿಡ. ಟಾಸ್ಕ್ ಆಯ್ತು. ಟಾಸ್ಕ್ ಅಲ್ಲಿ ಭವ್ಯಗೌಡ ಅವರು ಸಖತ್ತಾಗಿ ಮಾಡಿದ್ರು ಗುರು. ಭವ್ಯಗೌಡ ಅವರು ಈ ತರ ಆಡಿದ್ರೆ ಆಟನ ತುಂಬಾ ಚೆನ್ನಾಗಿರುತ್ತೆ, ಕಾಮ್ ಆಗಿ ಮತ್ತೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಆಸ್ ಎ ಟೀಮ್ ಲೀಡರ್ ಒಬ್ರು ಏನು ಜಾಸ್ತಿ ಆಡದೆ ಕಿರ್ಚಾಡದೆ ಆರಾಮಾಗಿ ಮಾಡಿದ್ರು. ಒಟ್ನಲ್ಲಿ ಅವ್ರ ಬ್ಲೂ ಟೀಮ್ ಮತ್ತೆ ರೆಡ್ ಟೀಮ್ ಅಂತ ಇದೆ. ಬ್ಲೂ ಟೀಮ್ ಅವರು ಭವ್ಯಗೌಡ ಅವರು, ರೆಡ್ ಟೀಮ್ ಅವರು ಶೋಭಾ ಶೆಟ್ಟಿ ಅವರು. ಆ ಕಡೆ ಶೋಭಾ ಶೆಟ್ಟಿ ಅವರು ಸ್ವಲ್ಪ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಅವ್ರ ಎಫರ್ಟ್ಸ್ ನೋಡಿದ್ರೆ ತುಂಬಾನೇ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಬಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ನಮ್ ಕಡೆಯಿಂದ ಒಂದ್ ಸೆಲ್ಯೂಟ್ ಅಂತ ಹೇಳ್ತಾ. ಬಿಕಾಸ್ ಆ ಗೇಮ್ ನ ಬಿಟ್ಕೊಡ್ಲಿಲ್ಲ ಅವರು. ಹರ್ಟ್ ಆಗಿ ಬೇಕಾದ್ರೆ ಏನೋ ಒಂದು ಸೀನ್ ಕ್ರಿಯೇಟ್ ಮಾಡ್ಬೋದಿತ್ತು, ಬಟ್ ಅದನ್ನ ಮಾಡಿಲ್ಲ. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು. ಒಟ್ನಲ್ಲಿ ಟಫ್ ಆರ್ಟ್ ಇತ್ತು ಗುರು. ಒಂದು ಚೂರು ಒಂದು 5 ಸೆಕೆಂಡ್ಸ್ ಅಲ್ಲಿ ಮ್ಯಾಚ್ ಬೇರೆ ಆಯ್ತು ಅಂತ ಅನ್ಸುತ್ತೆ. ಒಟ್ನಲ್ಲಿ ಸಖತ್ತಾಗಿತ್ತು. ಒಂದ್ ಕಡೆ ಅನ್ಕೊಂತ ಅನ್ಸ್ತು, ಐಶ್ವರ್ಯ ಅವರು ಆ 10 ಸೆಕೆಂಡ್ಸ್ ಪಾಸ್ ಮಾಡಿದ್ದು ಎಲ್ಲೋ ಶೋಭಾ ಶೆಟ್ಟಿ ಅವ್ರ ಟೀಮ್ಗೆ ಹೊಡೆತ ಬಿತ್ತ ಅಂತ ಹೇಳ್ತಾ. ಸೊ ಅದೆಲ್ಲ ಬಿಟ್ಟಿದ್ದು ಉಸ್ತುವಾರಿ ಮೇಲೆ ಬಿಟ್ಟಿದ್ದು. ಅದು ಉಸ್ತುವಾರಿ ನನಗೆ ಯಾಕೋ ಸ್ವಲ್ಪ ಓಕೆ ನಾಟ್ ಬ್ಯಾಡ್ ಅಂತ ಅನಿಸ್ತು. ಬಟ್ ಕೊನೆಗೆ ಡಿಸೈಡ್ ಆಗಿದ್ದು ಭವ್ಯ ಟೀಮ್ ಅವ್ರು ಗೆದ್ರು, ಬ್ಲೂ ಟೀಮ್ ಅವ್ರು ಗೆದ್ರು, ಈ ಕಡೆ ರೆಡ್ ಟೀಮ್ ಅವ್ರು ಸೋತ್ರು. ಒಟ್ನಲ್ಲಿ ನಮ್ಗೆ ಬೇಕಾಗಿರೋ ಎಲ್ಲಾ ಕಂಟೆಸ್ಟೆಂಟ್ ಗಳು ಆ ಕಡೆ ಬ್ಲೂ ಟೀಮ್ ಅಲ್ಲೇ ಇದ್ದಾರೆ. ಬಟ್ ಒಂದು ಬೇಜಾರ ಏನಂದ್ರೆ, ಇಲ್ಲಿ ಚೆನ್ನಾಗಿ ಆಡೋರು ಹನುಮಂತು ಮತ್ತೆ ಧನರಾಜ್ ಅವರು ನನ್ಗೆ ಪರ್ಸನಲಿ ಇಷ್ಟ. ಅವರು ರೆಡ್ ಟೀಮ್ ಅಲ್ಲಿ ಇದ್ದಾರೆ. ರೆಡ್ ಟೀಮ್ ಅಲ್ಲಿ ಅವ್ರೇನು ಇಷ್ಟ ಅಲ್ಲ ಅಂತ ಇಲ್ಲ. ಶೋಭಾ ಶೆಟ್ಟಿ ಅವರು ಇಷ್ಟ ಆಗ್ತಾರೆ. ಇನ್ನು ಬರೋವರ್ಗಳಲ್ಲಿ ಈ ವೀಕ್ ಅಲ್ಲಿ ಹೆಂಗ್ ಆಡ್ತಾರೆ ಅಂತ ನೋಡೋಣ. ಮತ್ತೆ ಕಮಿಂಗ್ ನೆಕ್ಸ್ಟ್ ವೀಕ್ ಅಲ್ಲಿ ಹೆಂಗ್ ಆಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅವ್ರು ಹೆಂಗ್ ಆಡ್ತಾರೆ ಅಂತ. ಆ ಟೀಮ್ ಅಲ್ಲಿ ಶೋಭಾ ಶೆಟ್ಟಿ ಟೀಮ್ ಅಲ್ಲಿ ನನಗೆ ಅಬ್ಸರ್ವ್ ಮಾಡಿದೆ ಅಂದ್ರೆ, ಅವ್ರ ಟೀಮ್ ಅಲ್ಲೇ ಸ್ವಲ್ಪ ಡಾಮಿನೆನ್ಸ್ ಜಾಸ್ತಿ ಇದೆ. ಒಂದು ಶೋಭಾ ಶೆಟ್ಟಿ ಅವರು ಮೊದಲೇ ಡಾಮಿನೆನ್ಸ್ ವಾಯ್ಸ್. ಅದ್ರ ಜೊತೆ ಮಂಜು ಅವರು ಸೇರ್ಕೊಂಡ್ರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಎಲ್ಲೋ ಮಿಸ್ ಹೊಡೆಯುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಆ ಕಡೆ ಮಂಜು ಅವರು ಜಾಸ್ತಿ ಮಾತಾಡ್ತಾರೆ. ಇಲ್ಲಿ ಈ ಟೀಮ್ ಬ್ಲೂ ಟೀಮ್ ಕಂಪೇರ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಎಲ್ಲಾರು ಒಂದು ಈಕ್ವಲ್ ಡಿಸಿಷನ್ ತಗೋತಾರೆ ಅಂತ ಅನ್ಸುತ್ತೆ. ಆಮೇಲೆ ಎಲ್ಲರೂ ಸುಮ್ನೆ ಬಾಯಿ ಮಧ್ಯ ಹಾಕಲ್ಲ. ಬಟ್ ಇಲ್ಲಿ ನನಗ್ ಅನ್ಸಿದ್ದು, ಈ ಕಡೆ ಶೋಭಾ ಶೆಟ್ಟಿ ಅವರು, ಮಂಜು ಅವರು, ಆ ಕಡೆ ರಜತ್ ಅವರು 3 ಜನನು ಡಾಮಿನೆಂಟ್ ಇದ್ದಾರೆ. ಸೊ ಬರೋ ಗೇಮ್ ಗಳಲ್ಲಿ ಎಲ್ಲೋ ಮಿಸ್ ಹೊಡಿಬಹುದು ಅಂತ ಅನ್ಸುತ್ತೆ. ಸೊ ಅದು ಆಲ್ರೆಡಿ ರಜತ್ ಅವರು ಒಂಥರ ಫುಲ್ ಯಾಕೋ ಹಾರಾಡ್ತಾ ಇದಾರೆ. ನಿನ್ನೆ ಎಪಿಸೋಡ್ ನೋಡಿದವ್ರಿಗಂತೂ ಗೋಲ್ಡ್ ಸುರೇಶ್ ಮತ್ತೆ ರಜತ್ ಬಗ್ಗೆ ಮಾತಾಡ್ಲೇಬೇಕು. ಅತಿಯಾಗಿ ಆಡಿದ್ರು ಅಂತ ಅನಿಸ್ತು ನನಗೆ. ಆಸ್ ಎ ಲೋಕಲ್ ಬಾಯ್ ತರ ಎಂಟ್ರಿ ಕೊಟ್ಟಿದ್ದೀರಾ, ಓಕೆ ಬಾಸ್, ನೀವ್ ಎಲ್ಲಿ ಮಾತಾಡ್ಬೇಕು ಅದನ್ನ ನೀವು ನೀಟಾಗಿ ಮಾತಾಡಿದ್ರೆ ಸರಿ ಅನ್ಸುತ್ತೆ. ಶಡೆ ಪಡೆ ಗಿಡ ಅಂತ ಇಡೀ ಕರ್ನಾಟಕ ನೋಡ್ತಾ ಇರತ್ತೆ ನಿಮ್ಗೆ. ಸೊ ಅದನ್ನ ಒಂಥರ ಆಕ್ವರ್ಡ್ ಆಗಿ ನಿಮ್ಗೆ ಕಾಣಿಸ್ಕೊಳ್ತೀರಾ. ಬಿಕಾಸ್ ಈ ಶೋನ ಬರೀ ಯಂಗ್ಸ್ಟರ್ಸ್ ನೋಡ್ತಾ ಇಲ್ಲ, ವಯಸ್ಸಾಗಿರೋ ನೋಡ್ತಿರ್ತಾರೆ, ಚಿಕ್ಕವ್ರು ನೋಡ್ತಿರ್ತಾರೆ, ಎಲ್ಲಾ ತರ ನೋಡ್ತಿರ್ತಾರೆ. ನಾನು ಇಲ್ಲಿ ಸಾಚಾ ಅಂತ ಏನೋ ಪ್ರಿಟೆಂಡ್ ಮಾಡ್ತಾ ಇಲ್ಲ. ಸೊ ಕೆಲವೊಂದು ಮಾತುಗಳು ಬರೋದು ಚಿಕ್ಕ ಮಕ್ಕಳು ಇರ್ತಾರೆ, ಅದನ್ನ ಅಮ್ಮ ಏನಮ್ಮ ಅದು ಅಂತ ಕೇಳ್ಬೋದು, ಬೀಪ್ ಸೌಂಡ್ ಆಗ್ತಾರೆ. ಸೊ ಪ್ರಶ್ನೆ ಮಾಡಬಹುದು. ನಮ್ಮ ಚಿಕ್ಕ ಮಕ್ಕಳು ಮನೇಲಿರೋ ಇರ್ತಾರಲ್ಲ, ಅವ್ರುಗಳು ಯಾರಾದ್ರೂ ಒಂದು ಚೂರು ಏನಾದ್ರೂ ಜೋರಾಗಿ ಹೇಳುವಾಗ ಒಂದು ಪದ ಯೂಸ್ ಮಾಡಿದ್ರೆ ಅದನ್ನೇ ಪದೇ ಯೂಸ್ ಮಾಡೋ ಅಂತ ಮಕ್ಕಳ ಮೈಂಡ್ ಸೆಟ್. ಸೊ ಈ ತರ ಎಲ್ಲ ನೀವು ದೊಡ್ಡ ಸ್ಟೇಜ್ ಮೇಲೆ ತುಂಬಾ ಫ್ಯಾಮಿಲಿ ಕೂತ್ಕೊಂಡು ಕುಟುಂಬ ಸಮೇತ ನೋಡ್ತಿರ್ತಾರೆ. ಸೊ ಅದು ಸರಿ ಯಾಕೋ ಸರಿ ಬರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಆಸ್ ಎ ಗೋಲ್ಡ್ ಸುರೇಶ್ ಅವರು ಅದನ್ನ ತಗೊಂಡಿದ್ ರೀತಿನೂ ನನಗೆ ಸರಿ ಅನ್ಸ್ಲಿಲ್ಲ.
ಏನಕ್ಕಂದ್ರೆ ಗುರು ಆಯ್ತು ಅವ್ರು ಏನೋ ಶಡೆ ಪಡೆ ಗುರು ನೀನ್ ಅದು ಇದು ಅಂತ ಅಂದಾಗ ನೀನ್ ಏನು ಗುರು, ನೀವ್ ಯಾಕೆ ಗುರು ತಲೆ ಕೆಡ್ಸ್ಕೊತೀರಾ, ನೀವೇನೋ ನಿಮ್ಗೆ ಗೊತ್ತಾನೆ. ಅವ್ರು ಯಾರು ಅನ್ನೋನ್ ಪರ್ಸನ್ ಬಂದ್ಬಿಟ್ಟು ಹಿಂಗ್ ಮಾತಾಡಿದ್ರೆ ನೀವ್ ಯಾವ್ದಕ್ಕೆ ಏನೋ ಗೇಮ್ ನಲ್ಲಿ ಬಿಟ್ ಮಾಡ್ಬಿಟ್ಟು ಅಷ್ಟೊಂದೆಲ್ಲ ಸೇನ್ಸ್ ಮಾಡೋದು. ಆಯ್ತು ನನ್ ಏನ್ ಗೊತ್ತಾ ಗುರು, ನಮ್ಗೆ ಯಾರಾದ್ರೂ ಟಕ್ಕ ಕೊಟ್ರೆ ಬಾ ಗುರು ಆಡೋಣ, ನಡಿ ಗುರು ಆಡೋಣ, ನಾನು ಕೊಡ್ತೀನಿ ನಿಂಗೆ ಸಾತು, ಬಾ ಗುರು ಆಡೋಣ, ತೋರ್ಸೋಣ, ಅದ್ರಲ್ಲಿ ಆಟದಲ್ಲಿ ತೋರ್ಸೋಣ ಅನ್ನೋ ತರ ತೋರ್ಸ್ಬೇಕು. ಇಲ್ಲಿ ಅವರು ಬ್ಯಾಕ್ಔಟ್ ಆಗಿದ್ದು ನನಗಂತೂ ಸರಿ ಇಲ್ಲ. ಬ್ಯಾಕ್ಔಟ್ ಆದ್ಮೇಲೆ ಮತ್ತೆ ಸಡನ್ ಆಗಿ ಬಿಗ್ ಬಾಸ್ ಅವ್ರು ಬಾಲ್ ಬಿಡಕ್ಕೆ ಮತ್ತೆ ಬಂದು ಬಾಲ್ ತಗೊಂಡವ್ರೆ. ಸೊ ಅದೊಂದು ಸ್ವಲ್ಪ ಫನಿ ಅನ್ನಿಸ್ತು ನನಗೆ. ಸೊ ಏನಂತ ಹೇಳಿದ್ರೆ ಗುರು ಬಿಟ್ಕೊಡ್ಬೇಡಿ, ನಿಮ್ ತರನೇ ಬಿಟ್ಕೊಡ್ಬೇಡಿ. ಯಾರೋ ಥರ್ಡ್ ಪರ್ಸನ್ ಬಂದು ನಿಮ್ಮನ್ನ ಕಮೆಂಟ್ ಮಾಡ್ತಾರೆ ನಿಮ್ ಬಗ್ಗೆ ಅಂದ್ರೆ ನೀವ್ ಏನಕ್ಕೆ ನೀವು ಡೌನ್ ಮಾಡ್ಕೊಂತೀರಾ? ನೀವು ಎದುರುಗಡೆ ನಿಂತ್ಕೊಂಡು ಹಾಡ್ಬಿಟ್ಟು ತೋರ್ಸ್ಬೇಕು ನನ್ ಕೆಪಾಸಿಟಿ ಏನು ಅಂತ. ಸೊ ಅದ್ರಲ್ಲೆಲ್ಲ ಶುಗರ್ ಸುರೇಶ್ ಅವ್ರು ಮಿಸ್ ಮಾಡೋದು ಅನ್ಸುತ್ತೆ. ಇನ್ನು ರಜತ್ ಅವ್ರು ಮಾತಾಡಿದ್ರು ಸ್ವಲ್ಪ ಅತಿರೇಕದಲ್ಲೇ ಮಾತಾಡಿದ್ರು. ಈ ತರ ಆಡಿದ್ರೆ ಕರ್ನಾಟಕದವರು ಹಾಕೊಂಡಿರ್ತಾರೆ. ಆಮೇಲೆ ಕಿಚ್ಚ ಸುದೀಪ್ ಅವರು ನಾನಂತೂ ಕಾಯ್ತಾ ಇದ್ರಿ ಈ ವಾರದಲ್ಲಿ ಹೆಂಗೆ ರಜತ್ ಅವ್ರಿಗೆ ರುಬ್ತಾರೆ ಜಿಂತಾತ ಚಿತಾತ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಅದಾದ್ಮೇಲೆ ನಿನ್ನೆ ಎಪಿಸೋಡ್ ಅಲ್ಲಿ ಇನ್ನೊಂದು ಫನ್ನಿ ಇವೆಂಟ್ ಅಂದ್ರೆ ಏನಂತ ಅನ್ಸಿದಂದ್ರೆ ನನಗೆ ಒಳ್ಳೆ ಮಜಾ ಕೊಡ್ತು. ಇಲ್ಲಿ ಕಡೆ ಶಿಶಿರ್ ಅವರು ಮತ್ತೆ ಮೋಕ್ಷಿತಾ ಅವರು ಮತ್ತೆ ನಮ್ಮ ಐಶ್ವರ್ಯ ಅವರು ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಚೈತ್ರ ಅವ್ರಿಗೆ ಪಂಗ್ನಾಮ್ ಹಾಕಕ್ ಟ್ರೈ ಮಾಡಿದ್ರು ಆಯ್ತಾ. ಸೊ ಅದ್ರಲ್ಲಿ ನಮ್ಮ ಚೈತ್ರ ಅವ್ರು ಇದಾರಲ್ಲ, ಈ ಮನೆಯ ಕುತಂತ್ರಿ ಖತರ್ನಾಕ್ ಲೇಡಿ ಅಂದ್ರೆ ಚೈತ್ರ ಕುಂದಾಪುರ್ ಅವ್ರು. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಯಾವಾಗ ಅವರ ಬಣ್ಣನ ಬದಲಿಸ್ತಾರೆ, ಯಾವಾಗ ಹೆಂಗೆ ಟರ್ನ್ ಆಗ್ತಾರೆ ಅನ್ನೋದನ್ನ ನನ್ ಮಗನ್ಗೂ ಹೇಳಕ್ಕಾಗಲ್ಲ. ಅವ್ರೊಂಥರ ಮಹಾನಟಿ. ಇಲ್ಲಿ ಇಬ್ರು ನಟಿಯಲ್ಲಿದ್ದಾರೆ ಈ ಮನೆಯಲ್ಲಿ, ಒಬ್ರು ಗೌತಮಿ ಒಬ್ರು, ಇನ್ನೊಬ್ರು ಚೈತ್ರ ಅವರು. ಸೊ ಇವ್ರು ಯಾವಾಗ ಹೆಂಗ್ ಬದಲಾಗ್ತಾರೆ ಅಂತ ನನ್ ಮಗನ್ಗೂ ಹೇಳಕ್ಕಾಗಲ್ಲ. ಸೊ ನಿನ್ನೆ ಸಕ್ಕದಾಗಿ ಅವ್ರ ಜೊತೆನೆ ಇದ್ಬಿಟ್ಟು ಅವ್ರು ಅನ್ಕೊಂಡ್ರು ಈ ಮೋಕ್ಷಿತ್ ಅವರು ಐಶ್ವರ್ಯ ಶಿಶಿರ್ ಅವರು ನಾವು ಚೈತ್ರ ಅಕ್ಕನ್ನ ಕರ್ಕೊಬಹುದು, ಮುಂಡ ಮುಚ್ಬಹುದು, ಪಂಗ್ನಮ್ಮ ಹಾಕ್ಬಹುದು ಅಂತ. ಬಟ್ ಚೈತ್ರ ಅವರ ಐಶ್ವರ್ಯ ಅವ್ರನ್ನ ಬಕ್ರಾ ಮಾಡಿ ದುಡ್ಡು ತಗೊಂಡ್ರು. ಅದಂತೂ ಓಕೆ, ಗೇಮಲ್ಲಿ ಇಟ್ಸ್ ಎಲ್ಲ ಇದ್ದೇ ಇರುತ್ತೆ, ಫೇರ್ ಅಂಡ್ ಗೇಮ್ ಅಂತ ಹೇಳ್ತೀನಿ, ಎಲ್ಲಾನು ಇದ್ದೇ ಇರುತ್ತೆ ಗೇಮ್ ಅಲ್ಲಿ. ಸೊ ಬಟ್ ಅವ್ರು ಇವ್ರು ಬಕ್ರಾ ಮಾಡಕ್ಕೋಗಿ ಅವರೇ ಬಕ್ರಾ ಆದ್ರಲ್ಲ, ಅದಂತೂ ಸಕ್ಕದಾಗಿತ್ತು ನಿನ್ನೆ ಎಪಿಸೋಡ್. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಅವಾಗ್ಲೇ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮ ಚೈತ್ರ ಅವರು ರೈಸ್ ಆಗ್ತಾರೆ ಫುಲ್ಲು. ಏನಕ್ಕಂತ ಹೇಳಿದ್ರೆ ಅವ್ರಿಗೆ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಮುಂಡ ಮೋಚಿದ್ದಾರೆ ಮತ್ತೆ. ಸೊ ನಮ್ಮ ಉಗ್ರ ಮಂಜು ಗೌತಮಿ ಅವ್ರು ಏನೇನೋ ಪ್ಲಾನ್ ಮಾಡ್ಕೊಂಡು ಆ ಕಡೆ ಐಶ್ವರ್ಯ ಅವರು, ಸೊ ಐಶ್ವರ್ಯ ಅವ್ರಿಗೆ ನಮ್ಮ ಚೈತ್ರ ಅವರು ಡ್ರಾಮಾ ಕ್ವೀನ್ ಹಂಗೆ ಹಿಂಗೆ ಎಲ್ಲ ಸೈಕಾಗಿ ಬೈತಾ ಇದಾರೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಿರುತ್ತೆ, ಚಮಕ್ಕು ಗಿಮ್ಮಕ್ಕು ಇದೆಲ್ಲ ನೋಡ್ಕೊಂಡು ಮತ್ತೆ ನಾನು ದಿನ ಎವ್ರಿಡೇ ಒಂದು ವಿಡಿಯೋ ಮಾಡ್ತೀನಿ. ನಾವು ಸೆಕೆಂಡ್ ಅವರು ಒಂದು ಪ್ರೋಮೋಗಳು ಬಿಡ್ತಾ ಇರ್ತಾರೆ, ಒಂದ್ 3-4. ಸೊ ಆ ತರದೆಲ್ಲ ಮಾಡಕ್ಕಾಗಲ್ಲ. ಸೊ ಓವರ್ ಆಲ್ ಪ್ರೋಮೋನಪ್ಪ ವಿಡಿಯೋನ ಮತ್ತೆ ಎಷ್ಟೇ ಎಪಿಸೋಡ್ ನ ಕವರೇಜ್ ಮಾಡಿ ನಿಮ್ ಜೊತೆ ಮುಂದೆ ಬರ್ತೀನಿ. ನಿಮ್ಗೆ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.